ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಮುದ್ರಣ ಕಾಶಿ, ಕಲಾವಿದರ ತವರೂರು ಎಂದು ಕರೆಯಲ್ಪಡುವ ಗದಗ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಸ್ಮಶಾನವೇ ಇಲ್ಲದಂತಾಗಿದೆ. ಈ ಕಾರಣ ಗ್ರಾಮಸ್ಥರು ಮೃತದೇಹದ ಅಂತ್ಯ ಸಂಸ್ಕಾರವನ್ನ ನಡು ರಸ್ತೆಯಲ್ಲೇ ನೆರವೇರಿಸಲು ಮುಂದಾದ ಘಟನೆ ನಡೆದಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು, ಹಾಗಾದ್ರೆ ಕೊನೆಗೂ ಅಂತ್ಯಕ್ರಿಯೆ ನೆರವೇರುತ್ತಾ ಅಥವಾ ಮುಂದೆ ನಡೆದಿದ್ದಾದ್ರೂ ಏನು? ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಇದು ಗದಗ ತಾಲೂಕಿನ ಕಣವಿ ಹೊಸೂರು ಗ್ರಾಮದಲ್ಲಿ ನಡೆದ ಘಟನೆ. ಅನಾರೋಗ್ಯದಿಂದ ಮೃತಪಟ್ಟಿದ್ದ 50 ವರ್ಷದ ಬಸವಣ್ಣವ ಬೋಳನವರ ಅವರ ಅಂತ್ಯ ಸಂಸ್ಕಾರಕ್ಕೆ ಗ್ರಾಮಸ್ಥರು ಸಿದ್ಧತೆ ನಡೆಸಿದ್ದಾರೆ. ಆದರೆ ಗ್ರಾಮದಲ್ಲಿ ಸರ್ಕಾರಿ ಸ್ಮಶಾನ ಇಲ್ಲ. ಈ ಕಾರಣಕ್ಕಾಗಿ ನಡು ರಸ್ತೆಯಲ್ಲಿ ಕಟ್ಟಿಗೆ ಜೋಡಿಸಿ ಅಂತ್ಯಕ್ರಿಯೆಗೆ ಸಿದ್ಧರಾಗಿದ್ದಾರೆ. ಇಲ್ಲಿವರೆಗೂ ಗ್ರಾಮದ ರೈತರೊಬ್ಬರ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ನಡೆಸಲಾಗ್ತಾ ಇತ್ತು. ಆದರೆ ಈ ಬಾರಿ ಜಮೀನು ಮಾಲೀಕರು ಅನುಮತಿ ನಿರಾಕರಿಸಿದ್ದರಿಂದ ಬೇರೆ ದಾರಿ ಇಲ್ಲದೆ ಗ್ರಾಮಸ್ಥರು ರಸ್ತೆ ಮಧ್ಯದಲ್ಲೇ ಅಂತ್ಯ ಸಂಸ್ಕಾರ ನಡೆಸಲು ಮುಂದಾದರು. ಸರ್ಕಾರ ಕೂಡಲೇ ಸ್ಮಶಾನಕ್ಕೆ ಶಾಶ್ವತ ಜಾಗ ಮೀಸಲಿಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದರು. ಈ ವಿಚಾರವಾಗಿ ಹಲವು ಬಾರಿ ಕ್ಷೇತ್ರದ ಶಾಸಕ ಎಚ್.ಕೆ. ಪಾಟೀಲ್ ಹಾಗೂ ಅಧಿಕಾರಿಗಳ ಗಮನಕ್ಕೂ ತರಲಾಗಿದೆ. ಆದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಜಿಲ್ಲಾಡಳಿತದ ನಿರ್ಲಕ್ಷ್ಯವೇ ಈ ಪರಿಸ್ಥಿತಿಗೆ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಸಹಾಯಕ ಆಯುಕ್ತ ಗಂಗಪ್ಪ ಎಂ ಹಾಗೂ ತಹಶೀಲ್ದಾರ್ ಶ್ರೀನಿವಾಸ ಮೂರ್ತಿ ಕುಲಕರ್ಣಿ ಭೇಟಿ ನೀಡಿ ಸ್ಮಶಾನಕ್ಕೆ ಶಾಶ್ವತ ಜಾಗ ಕಲ್ಪಿಸುವ ಭರವಸೆ ನೀಡಿದರು. ಬಳಿಕ ಗ್ರಾಮಸ್ಥರು ರಸ್ತೆಯಲ್ಲಿನ ಅಂತ್ಯ ಸಂಸ್ಕಾರವನ್ನು ಕೈಬಿಟ್ಟು ಹಿಂದಿನಂತೆ ರೈತನ ಜಮೀನಿನಲ್ಲೇ ಅಂತ್ಯಕ್ರಿಯೆ ನೆರವೇರಿಸಿದ್ರು. ಅಂತ್ಯ ಸಂಸ್ಕಾರ ಮಾಡ್ಕೊಳಕ್ ಜಮೀನೇ ಇಲ್ಲ, ಆಕೆ ಮತ್ತೆ ಎಲ್ಲಿ ಮಾಡ್ಕೋಬೇಕು? ಆದ್ದರಿಂದ ಎಲ್ಲ ಗ್ರಾಮಸ್ಥರು ನಾವು ಒಗ್ಗೂಡ್ಕೊಂಡು ನಮ್ಮ ನಡ ಮಧ್ಯ ಹೊಸೂರು ಗ್ರಾಮದ ಬಸ್ ಸ್ಟ್ಯಾಂಡ್ ಅಥವಾ ದ್ಯಾಮವ್ವನ ಗುಡಿ ಮುಂದೆ ಆ ಒಂದು ಮಹಿಳೆಯನ್ನ ದಫನ್ ಮಾಡುವಂತ ಆ ಒಂದು ಸ್ಮಶಾನಗಟ್ಟಿಯನ್ನು ಶಾಶ್ವತವಾಗಿ ಸರ್ಕಾರದವ್ರು ಏನಾದರೂ ಕಲ್ಪಿಸಿಕೊಳ್ಳೇ ಇದ್ದಿದ್ರೆ ಪ್ರತಿಯೊಂದು ಶವವನ್ನ ಹೊಸೂರು ಗ್ರಾಮದ ನಡುಮಧ್ಯದಲ್ಲಿ ಸುಡುವಂತ ಕೆಲಸವನ್ನ ಮಾಡ್ತೀವಿ ಅಂತಂದು ಈ ಮೂಲಕ ಅವರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಬಿಸಿ ಮುಟ್ಟಿಸ್ಬೇಕು ನಾವು ಸರ್ಕಾರಕ್ಕೆ ಅನ್ನೋದಕ್ಕೆ ಇದನ್ನೆಲ್ಲ ನಾವು ಊರು ಜನರು ಕೂಡಿ ಸಂಘಟನೆ ಮಾಡಿಕೊಂಡು ಇದನ್ನು ಹಂಗಾರೆ ನಾವು ಇಲ್ಲೇ ಬಸ್ ಸ್ಟ್ಯಾಂಡ್ನಾಗ ಮಾಡಿಬಿಡೋಣ ಅಂದ್ರೆ ಎಲ್ಲ ಸರ್ಕಾರಕ್ಕೆ ತಿಳಿತೈತಿ. ಯಾಕಂದ್ರೆ ಆಸ್ತಿ ಇದ್ದಾರ ಅದಾರ, ಆಸ್ತಿ ಇಲ್ದಾರ ಅದಾರೆ. ಆಸ್ತಿ ಇದ್ದಾರ ಅವ್ರೆಲ್ಲ ಹೋಗಿದ್ದಾರೆ, ಆಸ್ತಿ ಇಲ್ದಾರಿಗೆ ದೊಡ್ಡ ಸಮಸ್ಯೆ ಆಗ್ಬಿಡ್ತದೆ. ಇವತ್ತು ನಾವೇನೇನು ಡಿಸೈಡ್ ಮಾಡೇವಿ ಅಂದ್ರೆ ನಾವು ಇಲ್ಲೇ ರೋಡ್ನಾಗ ಸುಡ್ಬೇಕಂತ ವಿಚಾರ ಮಾಡೇವಿ. ಯಾಕೆ ಒಂದೇ ಸ್ಮಶಾನ ಕಟ್ಟಿಲ್ರಿ ನಮ್ಮ ಊರಾಗ. ಇದಿಷ್ಟೇ ಹೊತ್ತಿನ ಅಪ್ಡೇಟ್ಸ್ ಆಗಿತ್ತು. ಮತ್ತಷ್ಟು ಅಪ್ಡೇಟ್ಸ್ಗೆ ನೋಡ್ತಾ ಇರಿ ಆರ್ ಮ್ಯಾಕ್ಸ್ ಕನ್ನಡ.